ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಹಾಗೆ ನಿಮ್ಮ ಮನೇಲಿ ಏನೇನೆಲ್ಲ ಅಡುಗೆ ಮಾಡಿದ್ರಿ ಅಂತ ಹೇಳಿ ನನಗೆ. ನೋಡಿ, ನಮ್ಮ ಮನೇಲಿ ರೈಸ್, ಮಜ್ಜಿಗೆ, ಪಾನಕ, ಹೆಸರುಬೇಳೆ ಪಾಯಸ, ಹಪ್ಪಳ, ಆಲೂಗಡ್ಡೆ ಬೋಂಡ, ಕೋಸಂಬರಿ ಇವೆಲ್ಲವೂ ಕೂಡ ಒಂದೊತ್ತಿಗೆ ಮಾಡಿರ್ತಕ್ಕಂಥದ್ದು. ಮೇಯ್ನ್ ಇಂಗ್ರೀಡಿಯೆಂಟ್ ಈ ಲಾಡು. ನೋಡಿ, ಇಷ್ಟೆಲ್ಲ ಮಾಡಿದೆ ನಮ್ಮಮ್ಮ, ಇಷ್ಟೆಲ್ಲ ಮಾಡಿದೆ. ಇದು ಶಿವರಾತ್ರಿ ಹಬ್ಬದ ಊಟ. ಯಾರ್ಯಾರೆಲ್ಲ ಹೇಗೆಲ್ಲ ಆಚರಿಸಿದ್ರು ಅಂತ ದಯವಿಟ್ಟು ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಸೊ ಬನ್ನಿ ಎಲ್ಲ ಊಟ ಮಾಡೋಣ. ನಿಮ್ಮ ಮನೇಲಿ ಏನೇನೆಲ್ಲ ಅಡುಗೆ ಮಾಡಿದ್ರಿ ಅಂತ ಹೇಳಿ. ಯಾವಾಗಲೂ ಕೂಡ ಒಂದೇ ಥರ ಕರ್ಗಡ್ಬು ಹೋಳಿಗೆ ಬೇಜಾರಾಗಿತ್ತು. ಹಾಗಾಗಿ ಇವತ್ತು ತಿಳಿಸಾರು, ಟೊಮೊಟೊ ತಿಳಿಸಾರು, ಮಜ್ಜಿಗೆ, ಪಾನಕ ಈ ಥರ ವಸ್ತುಗಳು. ನೋಡಿ ಹೀಗಿದೆ ನಮ್ಮ ಶಿವರಾತ್ರಿ ಹಬ್ಬದ ಊಟ, ಬಡವ್ರ ಮನೆ ಊಟ. ಯಾರ್ಯಾರಿಗೆಲ್ಲ ಇಷ್ಟ ಆಗುತ್ತೆ ಹೇಳಿ. ಹಾಗೆ ನಿಮ್ಮ ಮನೇಲಿ ಯಾವ್ಯಾವ ಅಡುಗೆ ಮಾಡಿದ್ರೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ವೆರಿ ಮಚ್. ಕೋಸಂಬರಿ ನಾನು ಎಲ್ಲ ತಯಾರಿ ನಾನೇ ಮಾಡಿರೋದು. ವಾವ್, ಈ ಹಪ್ಪಳ ನೋಡಿರಿ, ಮುರಿದ್ರೆ ಸಾಕು ಹಿಂಗೆ ಪುಡಿ ಪುಡಿ ಆಗುತ್ತೆ. ಈ ಲಡ್ಡು ನೋಡಿರಿ, ಮುಟ್ಟಿದ್ರೆ ಸಾಕು. ಕೆಲವ್ರ ಮನೆ ತುಂಬಾ ಗಟ್ಟಿ ಇರುತ್ತೆ. ಇದಮ್ಮ ತುಂಬಾ ತುಪ್ಪ ಹಾಕಿ ಮಾಡಿದ್ದಾರೆ. ವಾವ್. ಆಲೂಗಡ್ಡೆ ಬಜ್ಜಿ, ಸೂಪರ್. ಪಾಯಸ ಟೇಸ್ಟ್ ಮಾಡೋಣ. ವಾವ್, ಸೂಪರ್. ಇದು ನಮ್ಮ ಮನೆಯ ಶಿವರಾತ್ರಿಯ ಊಟ ಹೇಗಿದೆ. ನೋಡಿ, ಮಜ್ಜಿಗೆ ಎಲ್ಲ ತಯಾರಿದು ನಂದೆ. ಹೀಗೆ. ಥ್ಯಾಂಕ್ ಯು.